ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮಾನ್ವಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆ ನಡೆದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ರಾಜಾ ಸುಭಾಷ್ ಚಂದ್ರ ನಾಯಕ್ ಅವಿರೋಧವಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ನೀಲಕಂಠಪ್ಪ ಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಎಂ ಅಶೋಕ್ ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ರಾಜಾ ಸುಭಾಷ್ ಚಂದ್ರ ನಾಯಕರು ಮಾತನಾಡಿ, ಕಳೆದ 6 ಬಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಲು ಸದಸ್ಯರೇ ಕಾರಣ. ಹೀಗಾಗಿ ರೈತರ ಪರವಾಗಿ ಕೆಲಸ ಮಾಡಲು ಸದಸ್ಯರ ಒಪ್ಪಿಗೆಯಂತೆ ನಡೆಯುತ್ತೇನೆ ಅಂತ ತಿಳಿಸಿದರು. ಈ ಹಿಂದೆ ಕೂಡ ಅವಿರೋಧವಾಗಿ ಇವರು ಆಯ್ಕೆಯಾಗಿದ್ದು, ಒಟ್ಟು 6 ಬಾರಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರ ಸೇವೆಯನ್ನ ಮೆಚ್ಚಿ 12 ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಲು ಪ್ರಮುಖ ಕಾರಣವಾಗಿದ್ದಾರೆ. ಮಾನ್ವಿ ನಿಯಮಿತ ಈ ಒಂದು ಇದಕ್ಕೆ ಚುನಾವಣೆ ನಿಮಿತ್ತ 5 ವರ್ಷದ ಕಾಲದ ಅವಧಿಗೆ ನಮ್ಮ ಕಾರ್ಯಕ್ಷೇತ್ರದ ಮಾನ್ವಿ, ಸಂಗಾಪುರ, ಕಳ್ಳಿಗುಡ್ಡ, ಮಲ್ಲಿನಮಡ್ಗು, ನೀರ್ಮಾನ್ವಿ, ಕಪ್ಪಗಲ್, ತುಪ್ಪದೂರು, ಬೊಮ್ಮನಾಳು, ಕಪ್ಪಗಲ್ ಈ ಹಳ್ಳಿಗಳ ಕಾರ್ಯಕ್ಷೇತ್ರ ಹೊಂದಿರುತ್ತದೆ. ಈ ಹಳ್ಳಿಗಳ ಕಾರ್ಯಕ್ಷೇತ್ರ ಹೊಂದಿರುವಂಥ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವು ಸುಮಾರು 490 ರೈತರಿಗೆ ಕೃಷಿ ಸಾಲ KCC ಸಾಲವನ್ನು ಕೊಟ್ಟಿರುತ್ತವೆ. ಅದರಲ್ಲಿ 150 ಜನ ST ಜನ, 70 ಜನ SC ರೈತರಿಗೆ ಹಾಗೂ 250 ಸಾಮಾನ್ಯ ರೈತರಿಗೆ ನಾವು ಸಾಲವನ್ನು ಕೊಟ್ಟಿರುತ್ತೇವೆ. ಮತ್ತು ಕೃಷಿ ಸಾಲ ನಮ್ಮ ಪ್ರತಿ ವರ್ಷ 100% ರಿಕವರಿ ಇರ್ತದೆ ಅಂತ ಹೇಳಲು ನನಗೆ ಸಂತೋಷವೆನಿಸುತ್ತದೆ. ಈ ಒಂದು ಬ್ಯಾಂಕಿನ ಚುನಾವಣೆ ನಿಮಿತ್ತ ಈ ಎಲ್ಲ ಕಾರ್ಯಕ್ಷೇತ್ರದ ಮುಖಂಡರು, ರೈತರು, ಸರ್ವ ಪಕ್ಷದ ಮುಖಂಡರು, ಸದಸ್ಯರು, ಸ್ನೇಹಿತರು ಮತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಸಹಕಾರದಿಂದ ಮರು ಆಯ್ಕೆಯಾಗಿರುತ್ತೇನೆ. ಈ ಒಂದು ಕಾರ್ಯಕ್ಷೇತ್ರಕ್ಕೆ ಈ ದಿನ ನನಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಇನ್ನೂ ಹೆಚ್ಚಿನ ರೀತಿಯಾಗಿ ಅಭಿವೃದ್ಧಿ ಹೊಂದಲು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡುತ್ತೇನೆ ಅಂತ ತಿಳಿಸುತ್ತಾ ನನ್ನ 2 ಮಾತು. ಸುಮಾರು 6 ಬೇರೆ ಆಗಿರ್ಬೋದು. ಶಫೀಕ್ ಹುಸೇನ್, ಅಮೋಘ್ ಟಿವಿ, ಮಾನ್ವಿ. ಮಾಲೂರು ತಾಲೂಕು ಅಭಿವೃದ್ಧಿ ಮಾಡುವಲ್ಲಿ ಶಾಸಕ KY ನಂಜೇಗೌಡ ವಿಫಲವಾಗಿದ್ದಾರೆ ಅಂತ ಹುಡಿ ವಿಜಯಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಮಾಲೂರಿನಲ್ಲಿ ಸ್ವಾಭಿಮಾನಿ ಪಕ್ಷದ ಮುಖಂಡ ಹುಡಿ ವಿಜಯಕುಮಾರ್ ನಗರದಲ್ಲಿನ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ಮಾಲೂರು ತಾಲೂಕು ಅಭಿವೃದ್ಧಿ ಮಾಡುವಲ್ಲಿ ಶಾಸಕ KY ನಂಜೇಗೌಡ ವಿಫಲರಾಗಿದ್ದಾರೆ. ಸಾರ್ವಜನಿಕರು ಶಾಸಕರ ಭ್ರಷ್ಟಾಚಾರದ ಕುರಿತು ಮಾತನಾಡ್ತಾ ಇಲ್ಲ. ಮಾಲೂರಿನಲ್ಲಿ ಹಣವಿಲ್ಲದೆ ಏನು ಕೆಲಸಗಳು ಆಗ್ತಾ ಇಲ್ಲ. ಎಲ್ಲ ಕಚೇರಿಗಳಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ. ಮಾಲೂರು ಅಭಿವೃದ್ಧಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತ ತಿಳಿಸಿದರು. ನಾವು ಕೈ ಜೋಡಿಸಕ್ ನಾವು ರೆಡಿ ಇದೀವಿ. ಜನ ಬರ್ಬೇಕಲ್ಲ, ಬೀದಿಗೆ ಬಂದು ಅವರು ಕೇಳಂತದ್ ಆಗ್ಬೇಕಲ್ಲ. ನಮ್ಮ ತಾಲೂಕಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ. 2ನೇ ಸರಿ ಓಟ್ ಕೊಟ್ಟಿದ್ದಾರೆ, ನಮ್ಮನ್ನ ಗೆಲ್ಸಿದ್ದಾರೆ. ತಾಲೂಕಲ್ಲಿ ಜನರಿಗೆ ಕೆಲಸ ಮಾಡ್ಬೇಕನ್ನೋದು ಅವ್ರಿಗಿರ್ಬೇಕು. ಅದು ಇಲ್ವೇ ಇಲ್ಲ ಅಂತಂದ್ರೆ ಏನ್ ಪ್ರಯತ್ನ? ಇವತ್ತು ಯಾವುದೇ ಒಂದು ಆಫೀಸ್ಗಳಿಗೆ ಹೋದ್ರೆ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಭಾಷಣಗಳಲ್ಲಿ ಏನ್ ಹೇಳ್ತಾ ಇದ್ರು ಅವರು? ಗೆದ್ದವಾಗ ಏನ್ ಹೇಳಿದ್ರು? ಮಾಲೂರು ತಾಲೂಕಲ್ಲಿ ಏನಾದ್ರೂ ಭ್ರಷ್ಟಾಚಾರ ಆದ್ರೆ ಅದಕ್ಕೆ ಹೊಣೆ ನಾನು ಅಂತ ಹೇಳ್ತಾ ಇದ್ರು. ಯಾರಿವತ್ತು ಹೊಣೆ? ಯಾರಿವತ್ತು? ಇವತ್ತು ಮಾಲೂರಲ್ಲಿ ಯಾವುದೇ ಒಂದು ಸರ್ಕಾರಿ ಆಫೀಸ್ಗಳಿಗೆ ಹೋದ್ರೆ ₹1 ದುಡ್ಡು ಕೊಡ್ತಿದ್ದು ಯಾವ್ದಾದ್ರು ಕೆಲ್ಸಗಳಾಗುತ್ತೆ? ಇವತ್ತು ಬಡವ್ರ ಕೆಲ್ಸಗಳಾಗ್ತಾ ಇದೆಯಾ? ಶ್ರೀಮಂತರು ಕೆಲ್ಸಗಳು ಬಿಟ್ಟರೆ ಬಡವ್ರ ಕೆಲ್ಸಗಳಾಗಲ್ಲ. ಆ ಶ್ರೀಮಂತರು ಕೂಡ ಓಟ್ ಹಾಕಿದ ತಪ್ಪಿಗೆ ಇವತ್ತು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಬೇಕು ಅಂತ ಇವತ್ತು ಆ ತರ ಪರಿಸ್ಥಿತಿ. ಯಾರೇ ಅಷ್ಟೇ ದುಡ್ಡು ಕೊಡ್ತಿದ್ದು ಮಾಲೂರು ತಾಲೂಕಲ್ಲಿ ನಯಾ ಪೈಸಾ ಕೆಲಸ ಕೂಡ ಆಗದೇ ಇಲ್ಲ, ಆ ಮಟ್ಟದಲ್ಲಿದೆ. ಹಾಗಾಗಿ ಇವೆಲ್ಲನೂ ಗಮನಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಏನ್ ಮಾಡ್ಬೇಕೇನಂತ ಎಲ್ಲ ತೀರ್ಮಾನ ಮಾಡಂತ ಕೆಲಸ ಮಾಡೋಣ. ಮುಂದಿನ ದಿನಗಳಲ್ಲಿ ಈ ಹೋರಾಟದ ಮುಖಾಂತರ ನಾವು ಕೈಗೆತ್ಕೊಳ್ಳುವಂತ ಕೆಲಸ ಮಾಡೋಣ ಅಂತ ಈ ಮುಖಾಂತರ ತಿಳಿಸ್ತಾ, ಈಗಾಗಲೇ ತಾವೆಲ್ಲ ಹಿರಿಯರು ಎಲ್ಲರೂ ಮಾತಾಡಿದಿರ. ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರಾದಂತ ಮಲ್ಲೇಶ್ ಬಾಬು ಅವರು ಕೂಡ ಇವತ್ತು ಬಂದು ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ಅವ್ರನ್ನ ಬಿಡು ಮಾಡಿಕೊಡುವಂತ ಕೆಲಸ. ಹರ್ಷವರ್ಧನ್, ಅಮೋಘ್ ಟಿವಿ, ಕೋಲಾರ. ಗುಬ್ಬಿ ಪಟ್ಟಣದ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ಬಾಲಕಿಯರ ಮತ್ತು ಪುರುಷರ 3 ದಿನಗಳ ಖೋ ಖೋ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು.
ಗುಬ್ಬಿ ಚನ್ನಬಸವೇಶ್ವರ ಯುವಕರ ಸಂಘದವರು ಗುಬ್ಬಿಯಲ್ಲಿ ಖೋಖೋ ಪಂದ್ಯಾವಳಿ 3 ದಿನಗಳ ಕಾಲ ನಡೆಸುತ್ತಿದ್ದಾರೆ. ನಾನಾ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಖೋಖೋ ಪಂದ್ಯದಲ್ಲಿ ಭಾಗವಹಿಸಿದ್ರು. ಕೊಡುಗೈ ದಾನಿ ದಿವಂಗತ ನರಸಿಂಹಮೂರ್ತಿ ಅವರು ಬದುಕಿದ್ದಾಗ ಪ್ರತಿ ವರ್ಷ ಕ್ರೀಡಾಪಟು ಮಕ್ಕಳಿಗೆ ಸಮವಸ್ತ್ರ ಮತ್ತಿತರ ದಾನಗಳನ್ನು ಮಾಡಿಕೊಂಡು ಬರ್ತಾ ಇದ್ರು. ಅವರ ಮರಣ ನಂತರವೂ ಈಗಲೂ ಕೂಡ ಅವರ ಮಕ್ಕಳು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಅಂತ ಸ್ಥಳೀಯ ಸಂಪತ್ ತಿಳಿಸಿದ್ದಾರೆ. ಶ್ರೀ ಚನ್ನಬಸವೇಶ್ವರ ಯುವಕ ಸಂಘ ಗುಬ್ಬಿ 25ನೇ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಖೋಖೋ ಪಂದ್ಯಾವಳಿಯನ್ನು ಶ್ರೀ ಶಂಕರ್ ಕುಮಾರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ. ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಸುಮಾರು 50ಕ್ಕೂ ಹೆಚ್ಚು ಪುರುಷರ ಮತ್ತು ಬಾಲಕಿಯರ ತಂಡ ಭಾಗವಹಿಸಿದ್ದು, ಈ ಒಂದು ಪಂದ್ಯಾವಳಿಗೆ GC ನರಸಿಂಹಮೂರ್ತಿ ಅವರ ಕ್ರೀಡಾ ಪ್ರೋತ್ಸಾಹದಿಂದ ಈ ಪಂದ್ಯವನ್ನು ಯಶಸ್ವಿಯಾಗಿ ನಡೆಯಲು ಪ್ರೋತ್ಸಾಹಿಸಿದ್ದಾರೆ. ಈ ಒಂದು ಕುಟುಂಬಕ್ಕೆ ಶ್ರೀ ಚನ್ನಬಸವೇಶ್ವರ ಯುವಕ ಸಂಘದ ಪರವಾಗಿ ಹಾಗೂ ಗುಬ್ಬಿ ನಗರದ ಎಲ್ಲ ಕ್ರೀಡಾ ಪ್ರೇಮಿಗಳ ಪರವಾಗಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಪಂದ್ಯಾವಳಿಗಳಲ್ಲಿ 3 ದಿನಗಳು ಸತತವಾಗಿ ಹಗಲು ರಾತ್ರಿ ಪಂದ್ಯಾವಳಿಗಳನ್ನು ನಡೆಸಲಾಗ್ತದೆ. ಮೊದಲ ದಿನ ಸುಮಾರು 60ಕ್ಕೂ ಹೆಚ್ಚು ಪಂದ್ಯಾವಳಿಗಳನ್ನು ತೀರ್ಪುಗಾರರು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟ. ಈ ಸಂದರ್ಭದಲ್ಲಿ ಅಶೋಕ್, ಆನಂದ್, ಯತೀಶ್ ಹಾಗೂ ಇತರರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಸಂಘದ ಆವರಣದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ತಾಲೂಕು ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ರಾಜ್ಯ ಸರ್ಕಾರ ಕಾಲಮಿತಿ ಇಲ್ಲವೆಂದು ಪಿಟಿಸಿಎಲ್ ಕಾಯ್ದೆಗೆ ತಿದ್ದುಪಡಿಯನ್ನು ಜುಲೈ 2023ರಲ್ಲಿ ಮಾಡಿದ್ದು, ಉಚ್ಚ ನ್ಯಾಯಾಲಯವು ಕಾಯ್ದೆಯನ್ನು ಪರಿಗಣಿಸದೆ ವಿರುದ್ಧವಾಗಿ ಆದೇಶಗಳನ್ನು ಮಾಡುತ್ತಿರುವುದರಿಂದ ಸರ್ಕಾರ ಉನ್ನತ ಮಟ್ಟದ ಹಿರಿಯ ವಕೀಲರ ತಂಡವನ್ನು ರಚಿಸಿ ಉಚ್ಚ ನ್ಯಾಯಾಲಯ ಮಾಡಿರುವ ಎಲ್ಲ ಆದೇಶಗಳಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಮಾಡಿಸಿ ಕಾಯ್ದೆಯ ಪರವಾಗಿ ಆದೇಶ ಆಗುವ ಬಗ್ಗೆ ಶೀಘ್ರವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವರು ಕ್ರಮ ಜರುಗಿಸಬೇಕು ಅಂತ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ತಿಳಿಸಿದ್ದಾರೆ. ಪಿಟಿಸಿಎಲ್ ಕಾಯ್ದೆ ವಿರುದ್ಧ ಏನು ಸರ್ಕಾರ ತಂದಿರತಕ್ಕಂಥ ತಿದ್ದುಪಡಿನಲ್ಲಿ ಕಾಲಮಿತಿ ಇಲ್ಲ ಅಂತ ತಿದ್ದುಪಡಿಯನ್ನ ತಂದಿದ್ರು. ಆದರೆ ಏನು ಉಚ್ಚ ನ್ಯಾಯಾಲಯ ಇತ್ತೀಚೆಗೆ ಕಾಲಮಿತಿ ಇಲ್ಲ ಅಂತ ತಂದಿರತಕ್ಕಂಥ ತಿದ್ದುಪಡಿ ಅಮೆಂಡ್ಮೆಂಟ್ ಅನ್ನ ತಿರಸ್ಕಾರ ಮಾಡಿ ಸುಮಾರು 25/11/2024ರಂದು ಸುಮಾರು 40ರಿಂದ 45 ಆದೇಶಗಳನ್ನ ಚೀಫ್ ಜಸ್ಟಿಸ್ ಮತ್ತೆ ಡಿವಿಷನಲ್ ಬೆಂಚ್ನವರು ಮತ್ತೆ ಧಾರವಾಡ ಬೆಂಚ್ನವರು ಮಾಡಿಬಿಟ್ಟಿದ್ದಾರೆ. ಇದರಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ದಲಿತ ಕುಟುಂಬಗಳಿಗೆ ತೊಂದರೆ ಉಂಟಾಗ್ತಾ ಇದೆ. ಮತ್ತೆ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಂತ ಪ್ರಜಾ ವಿಮೋಚನಾ ಚಳವಳಿಯಿಂದ ನಾವು ಒತ್ತಾಯ ಮಾಡ್ತೇವೆ. ನೀವು ಗಂಭೀರವಾಗಿ ಪರಿಗಣಿಸಿ, ಏನು ಪಿಟಿಸಿಎಲ್ ಕಾಯ್ದೆ ಏನು ನೀವು ತಂದಿದ್ರಿ ಅದನ್ನ ಈ ತಿರಸ್ಕಾರ ಮಾಡಿರ್ತಕ್ಕಂಥ ಉಚ್ಚ ನ್ಯಾಯಾಲಯ ಮಾಡಿರೋದ್ರಿಂದ ಸಮಗ್ರವಾದ ತಿದ್ದುಪಡಿ ಮಾಡಬೇಕು. ಈಗಾಗಲೇ ಉಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂಥ ಆದೇಶಗಳ ವಿರುದ್ಧ ಸರ್ಕಾರದಿಂದನೇ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಹಾಕಿ ತಡೆಯಾಜ್ಞೆ ತರಬೇಕು. ನೀವೇನಾದ್ರೂ ಇದನ್ನ ನಿರ್ಲಕ್ಷ್ಯ ಮಾಡೋದು ತಂದಿಲ್ಲ ಅಂದ್ರೆ ಪ್ರಜಾ ವಿಮೋಚನಾ ಚಳುವಳಿ ಅಷ್ಟೇ ಹೋರಾಟ ಮಾಡಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ನಾಯಕರು ಇರ್ಬೋದು, ಬೇರೆ ಚಳುವಳಿಗಳಿರ್ಬೋದು, ಜನ ಇರ್ಬೋದು, ಬೀದಿಗಿಳಿರ್ತಕ್ಕಂಥ ಸಂದರ್ಭ ಉಂಟಾಗುತ್ತೆ. ಅದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ರಾಜ್ಯ ಸರ್ಕಾರಕ್ಕೆ ನಾನು ಮಾಡ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ದೇವರಾಜ್, ತಾಲೂಕು ಉಸ್ತುವಾರಿ ಮಮತಾ, ಶ್ರೀನಿವಾಸ್, ಹೆಬ್ಬಾಳ ಮುನಿರಾಜ್, ರವಿ ಹಾಗೂ ಇತರೆ ಸಂಘಟನೆಯ ಹಲವು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಪಡಿತರ ವಿತರಕರ ಸಂಘದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಬಿಡುಗಡೆ ಮಾಡಿದರು. ದೇವನಹಳ್ಳಿ ತಾಲೂಕು ಪಡಿತರ ವಿತರಕರ ಸಂಘದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, ಪ್ರತಿ ತಿಂಗಳು ಪಡಿತರದಲ್ಲಿ ನೀಡುತ್ತಿರುವ ಅಕ್ಕಿಯ ಜೊತೆಗೆ ಬೇಳೆ, ಸಕ್ಕರೆ ಅಗತ್ಯತೆಗಳು ಇದೆ ಅಂತ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಈ ವಿಷಯವನ್ನ ಮುಖ್ಯಮಂತ್ರಿಗಳ ಬಳಿ ಹೇಳಿದ್ದೇನೆ. ವಿತರಕರು ತೂಕದಲ್ಲಿ ಪ್ರಾಮಾಣಿಕವಾಗಿ ನೀಡಬೇಕು, ಗ್ರಾಹಕರಿಗೆ ಅನ್ಯಾಯವಾಗಬಾರದು. ನಿಮ್ಮ ಏನೇ ಬೇಡಿಕೆಗಳು ಸರ್ಕಾರ ಸ್ಪಂದಿಸುತ್ತೆ, ದೂರುಗಳು ಬಾರದಂತೆ ಎಚ್ಚರ ವಹಿಸಿ ಅಂತ ತಿಳಿಸಿದ್ರು. ಬಹಳ ಮುಖ್ಯವಾಗಿ ಜನ ಕೂಡ ಬೇಳೆ, ಸಕ್ಕರೆ, ಎಣ್ಣೆ ಬೇಕು ಅಂತ ಕೇಳಿದ್ದಾರೆ. ಅದರ ಪ್ರಸ್ತಾವನೆ ಈಗ ಸರ್ಕಾರದ ಮುಂದೆ ಇದೆ. ಅದನ್ನ ಕೊಡಬೇಕನ್ನೋ ಚಿಂತನೆ ಇದೆ. ಅದಕ್ಕಿಂತ ಇದು ಸೇರಿದ್ರೆ ಸಾಯಂಕಾಲ ಕೈಗೆ ಹೋಗ್ತದೆ. ಅದರಿಂದ ಮಕ್ಕಳ ಮನೆಗೆಲ್ಲ ಪೋಷಕವಾದಂಥ ಪದಾರ್ಥಗಳು ಸಿಗ್ತದೆ ಅನ್ನೋ ದೃಷ್ಟಿಕೋನದಲ್ಲಿ ಈಗಾಗಲೇ ಸರ್ವೆ ಮಾಡಿದ್ರೆ 90% ಗ್ರಾಹಕರು ಕೂಡ ಹೇಳಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ.
ಮತ್ತು ಬೇರೆ ಬೇರೆ ಏನೇನು ಕೇಳ್ತಾರೆ. ಈಗಾಗಲೇ ಮುಖ್ಯಮಂತ್ರಿ ಇಲ್ಲದಲ್ಲಿ 2-3 ಸಾರಿ ಇವರು ಕರ್ಕೊಂಡು ಮಾತಾಡಿದ್ವಿ. ಮತ್ತೆ ನೀವು ತೂಕದಲ್ಲಿ ಪ್ರಾಮಾಣಿಕತೆ ಇರಲಿ, ಗ್ರಾಹಕರು ಮೆಚ್ಚುಗೆ ತರ ಕೆಲಸ ಮಾಡಿ, ಗ್ರಾಹಕರೆಲ್ಲ ವಿದ್ಯಾವಂತರಾಗಿರಲ್ಲ. ನೀವು ವಿತರಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ, ನಿಮ್ಮ ಕಷ್ಟಗಳೇನಿದ್ರು ಸರ್ಕಾರ ಬದ್ಧವಾಗಿದೆ ಮಾಡಿಕೊಡ್ತೀವಿ. ಆದರೆ ನೀವು ಎಷ್ಟು ಮಟ್ಟಿಗೆ ಆ ಗ್ರಾಹಕರಿಗೆ ಸೇವೆ ಮಾಡ್ತೀರಿ ಅದರ ಮೇಲೆ ನಿಮ್ಮ ಕಷ್ಟಗಳು ನಾವು ಸ್ಪಂದನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಎಲ್ಲಿ ಕೂಡ ಕಂಪ್ಲೇಂಟ್ ಬರಬಾರ್ದು. ನಿಮ್ಮ ಜೊತೆ ಕಂಪ್ಲೇಂಟ್ ಹೆಚ್ಚಿಗೆ. ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ, ಅಕ್ಕಿ ಬದಲು ಡಿಬಿಡಿ ಮೂಲಕ ಹಣ ನೀಡುತ್ತಿರುವುದು ಕೆಲವರಿಗೆ ತಾಂತ್ರಿಕ ದೋಷದಿಂದ ತಲುಪುತ್ತಿಲ್ಲ. ಕಳೆದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಅನ್ನಭಾಗ್ಯಕ್ಕೆ ನೀಡಿದ ಬಜೆಟ್ಗಿಂತ ಈ ಬಾರಿ ದುಪ್ಪಟ್ಟು ಆಗಿದೆ. ಬ್ಯಾಂಕ್ ಖಾತೆಗಳಿಗೆ ಹಾಕುವ ಬದಲು ಅಕ್ಕಿ, ಸಕ್ಕರೆ, ಬೇಳೆಗಳನ್ನು ಗ್ರಾಹಕರಿಗೆ ನೀಡುವ ಪ್ರಯತ್ನವಾಗಬೇಕು. ಈ ಹಿಂದೆ ನೀಡುತ್ತಿರುವ ಕಮಿಷನ್ ಪ್ರಸ್ತುತದಲ್ಲೂ ನೀಡ್ತಾ ಇದ್ದಾರೆ. ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಆದ್ದರಿಂದ ನಮಗೆ ಕಮಿಷನ್ ಹಣ ಹೆಚ್ಚಿಸಬೇಕು ಅಂತ ಮನವಿ ಮಾಡಿದರು. ಜಾಸ್ತಿ ಕೊಡಿಸಬೇಕು. ಮತ್ತೆ ಸಮಸ್ಯೆಗಳ ಏನು ಈಗ ಡಿಬಿಡಿ ಮುಖಾಂತರ ದುಡ್ಡು ಕೊಡ್ತಾ ಇರೋದು ಅದು ಕೆಲವು ಕಡೆ ತಲುಪ್ತದೆ, ಕೆಲವು ಕಡೆ ತಲುಪಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ. ಇನ್ನೂ ದಾಖಲಾತಿಗಳು ಸರಿಯಾಗಿ ಸಿಗದೇ ಇರೋದ್ರಿಂದ ಕೆಲವರು ವಿಳಂಬ ಆಗ್ತಾ ಇದೆ. ಅದರಿಂದ ಒಬ್ಬ ಯೂನಿಟ್ಗೆ 175 ರೂಪಾಯಿ ಕಮಿಷನ್ ಕೊಡ್ತಾ ಇದ್ದೀನಿ ಸಾಹೇಬ್ರೆ. ದಯಮಾಡಿ ಒಂದು ಗಾಡಿಗೆ 1 ಕೆಜಿ ಅಕ್ಕಿ, 1 ಕೆಜಿ ಸಕ್ಕರೆ, 1 ಕೆಜಿ ಬೇಳೆ, ಉಪ್ಪು ಇದನ್ನು ಕೊಡಿಸಿದ್ರೆ 150 ರೂಪಾಯಿನಲ್ಲಿ 175 ರೂಪಾಯಿ 150 ರೂಪಾಯಿಗೆ ಅದು ಇಡೀ ರಾಜ್ಯದ ಜನತೆಗೆ ಕಾರ್ಯದಲ್ಲಿ ಪ್ರತಿನಿತ್ಯ ಬೇಕಾದಂತಹ ಆಹಾರ ಪದಾರ್ಥನ ಒದಗಿಸಿಕೊಡುವಂತ ಕೆಲಸ ನೀವು ಶ್ರಮ ಪಡಬೇಕು ಅಂತ ಅಂದ್ಬಿಟ್ಟು ಎಲ್ಲರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 2013 ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ ಎಲ್ಲ ಆಹಾರ ಪದಾರ್ಥನ ಕೊಟ್ಟರು. ಅವತ್ತು ಕೊಟ್ಟಂತ ಬಜೆಟ್ ಕೊಟ್ಟಂತ ಒಂದು ವರ್ಷಕ್ಕೆ 4,300 ಕೋಟಿ. ಇವತ್ತು ಅದ್ರ 2 ಪಟ್ಟು ಜಾಸ್ತಿ ಕೊಡ್ತಾ ಇದ್ದಾರೆ. ಬಜೆಟ್ ಅಲ್ಲಿ ಮಾಡಿದ್ದೀರಾ ನೀವು, ದುಡ್ಡಿದೆ. ನೀವು ಡಿಬಿಟಿ ಮುಖಾಂತರ ಕೊಡುವಂತ ಕಾರ್ಡ್ ಡಿಬಿಟಿ ಮುಖಾಂತರ ಕೊಡೋ ದುಡ್ಡು ಎಲ್ಲರೂ ಕೆಟ್ಟರು ಅಂತ ಅಲ್ಲ. ಆ ಕುಟುಂಬಸ್ಥರ ಯಾರ ಮುಖ್ಯಸ್ಥರು ಆ ದುಡ್ಡನ್ನು ದುರುಪಯೋಗ ಮಾಡಿದಂತ ಚಾನ್ಸ್ ಜಾಸ್ತಿ ಇದೆ. ಅದರಿಂದ ನೀವು ಸಮಾರಂಭದಲ್ಲಿ ಪಡಿತರ ವಿತರಕರ ಸಂಘದ ಜಿಲ್ಲಾಧ್ಯಕ್ಷ ಗೋಪಾಲ್ ಕೃಷ್ಣ, ತಾಲೂಕು ಅಧ್ಯಕ್ಷ ರಾಜಣ್ಣ, 5ನೇ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ರಾಜಣ್ಣ, ತಾಲೂಕು ಅಧ್ಯಕ್ಷ ಜಗನ್ನಾಥ್, ಬೈಯಪ್ಪ ನಿರ್ದೇಶಕ ಪ್ರಸನ್ನ ಕುಮಾರ್ ಹಾಗೂ ಹಲವು ಮುಖಂಡರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿ ಇರುವ ಪೈಜಾನೆ ಕುದೂಸಿಯಾ ದರ್ಗಾದಲ್ಲಿ ಗೌಸುಲ್ ವರ ಗಂಧೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ದರ್ಗಾದ ಪ್ರಮುಖರಾದ ಪೀರ್ ಮೊಹಮ್ಮದ್ ಮೌಲಾ ಅಲಿ ಶಾ ಖಾದ್ರಿ ಅವರ ಮನೆಯಲ್ಲಿ ವಿವಿಧ ಕಡೆಗಳಿಂದ ಆಗಮಿಸಿದ ಧರ್ಮಗುರುಗಳ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು. ಅನಂತರ ವಿಶೇಷ ಪೂಜೆಯನ್ನು ಮುಗಿಸಿ ಗಂಧ ಫೈಜಾನೆ ಕುದೂಸಿಯಾ ದರ್ಗಾಗೆ ಆಗಮಿಸಿತು. ಅಲ್ಲಿ ಸಹಸ್ರಾರು ಭಕ್ತರು ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರದ್ಧಾ ಭಕ್ತಿಯನ್ನ ಮೆರೆದರು. ಪೀರ್ ಮೊಹಮ್ಮದ್ ಮೌಲಾ ಅಲಿ ಶಾ ಖಾದ್ರಿ ಗಂಧೋತ್ಸವ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ನೆರವೇರಿಸಿ ನೆರೆದಿದ್ದ ಭಕ್ತಾದಿಗಳು ಅವರಿಂದ ಆಶೀರ್ವಾದ ಪಡೆದುಕೊಂಡರು. ಇದೇ ವೇಳೆ ಗೌಸ್ ಪಾಕ್ ಜೆಂಡಾಗೆ ಭಕ್ತಾದಿಗಳು ಭಕ್ತಿ ಸಮರ್ಪಣೆ ಮಾಡಿದರು. ಜಾತಿ ಭೇದವಿಲ್ಲದೆ ಕ್ಷೇತ್ರದ ಜನರು ಗಂಧೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಆಗಮಿಸಿದ್ದವರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ತಡರಾತ್ರಿಯವರೆಗೂ ಪೂಜೆ ಪುನಸ್ಕಾರಗಳಲ್ಲಿ ಭಕ್ತಾದಿಗಳು ನಿರತರಾಗಿದ್ದು ಒಟ್ಟಾರೆಯಾಗಿ ಗಂಧೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನಮಸ್ಕಾರ. ಇದು ನಮ್ಮ ಗುರುಗಳದು ಅಭಿಷೇಕ ಮಾಡ್ತಾ ಇರೋದು. ನಾವು ಫಸ್ಟು ಸೈಲಾನಿ ಬಾಬಾ ಸಮಾಧಿ ಹತ್ರ ಹೋಗಿದ್ವಿ. ಅಲ್ಲಿಂದ ಹೋಗಿ ಅವ್ರಿಗೆ ತೀರ್ಥ ಕೊಟ್ಬಿಟ್ಟು ಅಲ್ಲಿಂದ ಅಭಿಷೇಕ ಮಾಡಿಬಿಟ್ಟು ಪ್ರೇಯರ್ ಮಾಡಿ ಅಲ್ಲಿಂದ ಮನೆಗೆ ಬಂದ್ವಿ. ಮನೆಯಲ್ಲಿ ಗಂಧ ಕಾರ್ಯ ಎಲ್ಲ ಮಾಡಿಕೊಂಡು ಅಲ್ಲಿ ಎಲ್ಲರಿಗೂ ಹೂವು ಭಜನೆ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬಂದು ನಮ್ಮ ಗುರುಗಳದ್ದು ಹತ್ರ ನಿಂತ್ಕೊಂಡು ನಾವು ಪೂಜೆ ಎಲ್ಲ ಅರ್ಪಣೆ ಮಾಡಿ ಪ್ರೇಯರ್ ಮಾಡಿ ಎಲ್ಲರಿಗೂ ಬಂದವರಿಗೆಲ್ಲ ನಾವು ಶುಭನಾಕ್ಷ ಕೇಳಿಬಿಟ್ಟು ಅಲ್ಲಿಂದ ನಾವು ಪೂಜೆ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇಲ್ಲೆಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರೆ ಕೂತಿದ್ವಿ. ನಾವೆಲ್ಲ ಗುರು ಇಚ್ಛಾ ತಗೊಂಡಿರೋದು. ಅವ್ರು ನಮ್ಮ ಗುರುಗಳ ಮಗ. ನಾವು ಅವ್ರಿಗೂ ಮಗನ ಹತ್ರ ಅವರೆಲ್ಲ ಶಿಷ್ಯರು ಎಲ್ಲರೂ ಜೆಂಡಾ ಗೌಸೆ ಪಾಕ್ದು ನಮ್ಮ ಗುರುಗಳದು ಅದು ಜೆಂಡಾ ಎಲ್ಲ ಪ್ರೇಯರ್ ಮಾಡಿದ್ದೀವಿ. ಮಾಡಿ ಅರ್ಪಣೆ ಮಾಡಿ ಭಜನೆ ಮಾಡಿ ಎಲ್ಲ ಪೂಜೆ ಗೀಜೆ ಮಾಡಿ ಆರಾಧನಾ ಮಾಡಿ ಬಂದಿರೋದು. ನಮ್ಮ ಒಂದು ಗುರುದು ಪದ್ಧತಿ ಅದು. ನಾವು ಮುಸ್ಲಿಂ ನಿಮ್ಮ ಹಂಗೆ ಹೆಂಗೆ ಪೂಜೆ ಮಾಡ್ತಾರೆ
ಅದರಲ್ಲಿ ನಾವು ಅದೇ. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.